ಬೇವಿನ ಸೊಪ್ಪು ತಂದಿದ್ದಾರೆ. ಮಾಡ್ಬೇಕಂತೆ ನಾವು ಇವಾಗ ಸರ್ಪ್ರೈಸ್ ಇದೆ. ತೋರಣ ರೆಡಿ ಮಾಡ್ತಿರೋ ಸ್ಟೈಲ್ ನೋಡಿ. ತಿನ್ಬೋದಾ? ಇವಾಗಲೇ ಏನೂ ಮಾಡ್ತಿಲ್ಲ. ಇವಾಗ ಬೈದ್ಮೇಲೆ ಏನೇನು ಮಾಡ. ನಿಮ್ಗೆ ಯಾರು ಬೇಕಂತ 4 ಮಾವಿನಕಾಯಿ ಇದಾವೆ, ತಿನ್ನಿ. ಅಲ್ಲೊಂದೆರಡು ಐತೆ. ಏನೇನು ಹೋಗ್ತಾಳೆ ವಿಡಿಯೋಗೆ ಇದೆಲ್ಲ ಅವರು ಹಾಯ್ ಮಾಡಿ. ಅದು ಇಷ್ಟಪಟ್ಟು ಹೇಳ್ರಪ್ಪ. ಆಗಿದೆ. ಮನೆ ಕೆಲಸ ಎಲ್ಲ ಮಾಡಿದ್ದೀನಿ. ಇವಾಗ ಎದ್ದಿದ್ದಾರೆ ಇವರು ಮೇಡಮ್ ಅವರು. ನಮ್ಮಮ್ಮ ನೋಡಿ ಗೈಸ್, ಅಲ್ಲೇ ಬೇವಿನ ಸೊಪ್ಪು ತಂದಿದ್ದಾರೆ ಆ್ಯಂಡ್ ಬೇಳೆ ಕೂಡ ಹಾಕಿದ್ದಾರೆ. ಎಷ್ಟು ಗಂಟೆಗೆ ಎದ್ದಿದ್ರಿ? 6 ಗಂಟೆಗೆ ಎದ್ದಿದ್ದೀವಿ ಕಣ್ರಿ. ಅದು ನನ್ನ ಮಗಳ ಅಲಾರಾಮ್ ಬಿಟ್ಟಿದ್ದಿಲ್ಲ ಅಂದರೆ ಎಚ್ಚರನೇ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಮಗಳಿಗೆ. ಅಪ್ಪ ಥ್ಯಾಂಕ್ ಯು ಬೇರೆ ಹೇಳ್ತಾರೆ. ಬೇಳೆ ಇದೆ, ಮಾಡಿಬಿಟ್ಟು ಒಬ್ಬಟ್ಟು ಮಾಡ್ಕೊಂಡು ತಿಂತೀನಿ. ಓಕೆ. ಉಚ್ಚಿ ಎಣ್ಣೆ ಹಚ್ಕೋತಾ ಇದ್ದಾಳೆ. ಅದನ್ನ ಬ್ಲಾಗ್ ಮಾಡ್ಬೇಕಂತೆ ನಾವು ಇವಾಗ. ಬಂದ ತಕ್ಷಣ ಈ ಕ್ಯಾಸ್ಟರ್ ಆಯಿಲ್ ಅಂದ್ರೆ ಔಡ್ಲೆಣ್ಣೆನ, ಅವರಳೆಣ್ಣೆ ಅದು ಔಡ್ಲೆಣ್ಣೆ ಎರಡು ಅದನ್ನ ಹಚ್ಕೊಂಡ್ರೆ ಫುಲ್ ತಂಪಾಗಿರ್ತೀವಿ. ಆಕ್ಚುಲಿ ಏನ್ ಗೊತ್ತಾ, ಬೆಂಗಳೂರಲ್ಲಿ ಸ್ವಲ್ಪ 7 ಗಂಟೆ 7:15 ಅಂತಂದ್ರೆ ಕೂಲಾಗೆ ಇರುತ್ತೆ. ನಮ್ಮೂರಲ್ಲಂತೂ ಕೂರಕ್ಕೆ ಆಗ್ತಾ ಇಲ್ಲ, ಫುಲ್ ಹೀಟು. ಅದರ 34ದಿಂದ 34 ಅಲ್ಲ 30 to 32 ಇದೆ ನಮ್ಮೂರಲ್ಲಿ ಟೆಂಪರೇಚರ್. ನೋಡಿ ಎಣ್ಣೆ ಹಚ್ಕೊಂಡಿದ್ದೀವಿ, ಫುಲ್ ಫೇಸಿಗೆಲ್ಲ ಹಚ್ಕೊಳ್ತೀವಿ. ಇಲ್ಲ ಕಲ್ರ, ನಾನು ತೋರಣ ಕೂಡ ಮಾಡ್ತೀವಿ. ಈ ಮಾವಿನ ಎಲೆ ಜೊತೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ಅದ್ರೊಳಗಿಂದಾನೇ ಇಟ್ಟಿದ್ದ, ಅದ್ರೊಳಗೇನೆ ನೀನು. ಅಷ್ಟೇ ಗೈಸ್ ಅಂಕಲ್ ಇರೋದು. ಮಾವಿನ ತೋರಣ ಕಟ್ಟಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ನಮ್ಮಕ್ಕ ತೋರಣ ರೆಡಿ ಮಾಡ್ತಿರೋ ಸ್ಟೈಲ್ ನೋಡಿ. ನಮ್ಮಮ್ಮ ಏನ್ ಮಾಡ್ತಾ ಇದಾರೆ ನೋಡೋಣ ಬನ್ನಿ. ಏನ್ ಮಾಡ್ತಿದ್ದೀರಾ ಇಂದ್ರ ಅವ್ರೆ? ಬೇವು ಬೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಬೇವು ಬೆಲ್ಲ ಹೂರ್ಣ ರೆಡಿ ಆಯ್ತಾ? ಹೂರ್ಣ ರೆಡಿ ಆಯ್ತು. ತಿನ್ಬೋದಾ? ತಿನ್ನಂಗಿಲ್ಲ, ಪೂಜೆ ಗಿಡದಲ್ಲೇ ತಿಂತಾರೆ. ನಾನೇ ದೇವ್ರು, ಮಕ್ಕಳು ದೇವ್ರು. ಸಾಧ್ಯನೇ ಇಲ್ಲ. ಯಾಕೆ? ದೇವ್ರು ಕತ್ತೆಗೆ ಇದೀನಿ ಇವಾಗ. ಇನ್ ಪಾಪ ಅಲ್ಲ. ನೋಡಿ ಹೆಂಗ್ ಮಾತಾಡ್ತಾರೆ ನಮ್ಮಮ್ಮ. ನನ್ ಕತ್ತೆ ಅಂತೆ. ಇನ್ನೊಂದ್ಸತಿ ಏನಾದ್ರು ಕೆಲಸ ಹೇಳಿ ನಮ್ಮಮ್ಮ ಏನು ಮಾಡಲ್ಲ. ಇವಾಗ್ಲೇ ಏನೂ ಮಾಡ್ತಿಲ್ಲ. ಇವಾಗ ಬೈದ್ಮೇಲೆ ಏನೇನು ಮಾಡಲ್ಲ. ಅವಳು ಕತ್ತೇನೆ. ಅದು ನಮ್ಗೆಲ್ಲರಿಗೂ ಇರೋಂತಹ ನನ್ನ ತಂಗಿ ಎಲೆ ಉಜ್ತಾವಳೆ ನೋಡಿ ಗೈಸ್. ನಮ್ಮಮ್ಮ ಹೂರ್ಣ ಬೇರೆ ಹಾಕ್ತವ್ರೆ. ನಮ್ಮಕ್ಕ ವಿಡಿಯೋ ಕಾಲಲ್ಲಿ ಪಾಯಸ ಮಾಡ್ತಾವಳೆ. ಹೆಂಗೆಲ್ಲ ಬೈತಾವಳೆ ಗೈಸ್. ನಾನು ಕ್ಯಾಮ್ರಾ ಆಫ್ ಮಾಡ್ತೀನಿ. ಇವರು ಆರಾಮಾಗಿ ಮುಚ್ಕೊಂಡಿಲ್ಲ. ತೋರಣ ಕಟ್ಟಿದ್ದಾರೆ. ಇದು ಕಿಚನ್ ರೂಮ್ ಬಾಗ್ಲು. ಆಚೆ ಇದು ಫುಲ್ ಬೇವ್ ಗೀವೆಲ್ಲ ಹಾಕಿದ್ದಾರೆ. ನಮ್ಮ ಮನೆ ಮುಂದೆ ಆಂಟಿ ನೋಡ್ರಿ ಗೈಸ್, ಮಾವಿನಕಾಯಿ ಎಲ್ಲ ಹಾಕಿದ್ದಾರೆ. ನಿಮ್ಗೆ ಯಾರು ಬೇಕಂತ 4 ಮಾವಿನಕಾಯಿ ಇದಾವೆ, ತಿನ್ನಿ. ಅಲ್ಲೊಂದೆರಡು ಐತೆ, ಅದು ಅವ್ರಿಗೆ ಬಿಡೋಣ. ಈ ತೋರಣ ಕಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಅನ್ಕೋಬೇಕಷ್ಟೇ ನಾವು. ಹೂವು ಹಾಕಿಲ್ಲಲ್ರಿ, ಯಾಕ್ರಿ? ನಾನು ಫುಲ್ ಸ್ನಾನ ಮಾಡ್ಕೊಂಡು ಎಷ್ಟು ಮಸ್ತಾಗಿರೋ ಡ್ರೆಸ್ ಹಾಕೊಂಡಿದ್ದೀನಿ. ಅವ್ರಿನ್ನೂ ಸ್ನಾನನೇ ಮಾಡಿಲ್ಲ. ನಾನು ಎಷ್ಟು ಕ್ಯೂಟ್ ಆಗಿದ್ದೀನಿ ಅಂತ ನಾನು ಅನ್ಕೊಬೇಕಷ್ಟೇ, ಏನಿಲ್ಲ. ಸ್ನಾನನೇ ಮಾಡಿಲ್ಲ, ಏನೂ ಮಾಡಿಲ್ಲ. ನೋಡಿ ಗೈಸೋಳು ಹಂಗೆ ತಿನ್ಕೊತಿದ್ದಾಳೆ. ಎಷ್ಟು ಗೊಬ್ಬಿ ಗೈಸೋಳು. ಅಮ್ಮ ನೋಡಮ್ಮ ಏನೇನು ಹೋಗ್ತಾಳೆ ವಿಡಿಯೋಗೆ. ಇದೆಲ್ಲ ಹಾಕ್ಬೇಕು. ನನಗೆ ಕೊಡ್ದೆ ತಿಂತಿದ್ದಾಳು ಗೈಸ್, ಅದಕ್ಕೆ ಮಾಡಿದ್ದೀನಿ. ಅದೇ ಮಾಡ್ತಾ ಇರಲಿಲ್ಲ. ನಾವಪ್ಪ ಬೇರೆ ಫೋನ್ ಮಾಡ್ತಾ ತಡೀರಿ ಗೈಸ್. ನಮ್ಮಮ್ಮ ಪೂಜೆ ಮಾಡ್ತಿದ್ದೆ ಗೈಸ್. ನೋಡಿ ಗೈಸ್, ಹೂವು ಹಾಕಿದ್ದೀವಿ. ಈಗ ನಮ್ಮಮ್ಮನೆ ಬೆಳೆಸಿರೋ ಅಂತಹ
ನಮ್ಮನೆ ಬೆಳೆಸಿರೋಂತಹ ಮಲ್ಲಿಗೆ ಹೂವದಿಂದ ತಗೊಂಡಿರುವಂತಹ ಮಲ್ಲಿಗೆ. ನಾನು ಮನೆಗೆ ಹೋಗು ಮೆಲ್ಲಗೆ ಹೋಗ್ತಾರೆ ಮನೆಗೆ. ಮಲ್ಲಿಗೆ ಮಲ್ಲಿಗೆ ಮನೆಗೆ ಹೋಗಿ ಹಿಂಗೆ ಬಿಡ್ತೀನಿ ಕಸಲ್ಗೆ. ನಮ್ಮ ಗಮ್ ಅಂತೈತೆ, ನಿಮಗೆ ಗೊತ್ತಾಗಲ್ಲ ಆದರೆ ಗಮ್ ಅಂತಿರೋದು. ಯಾಕೆಂದ್ರೆ ನೀವು ವಿಡಿಯೋದಲ್ಲಿದ್ದೀರಾ, ನಮ್ಮ ಲೈವಲ್ಲಿ ಇಲ್ಲ. ನೋಡಿ ಗೈಸ್, ನಮ್ಮ ಅಕ್ಕ ಮಂಗಳಾರತಿ ಕಟ್ತಾ ಇದ್ದಾಳೆ. ನಮ್ಮ ಡ್ಯಾಡಿ ಯುಗಾದಿ ಸೀರೆ ಕೊಡ್ಸಿದ್ದಾರೆ, ಅದನ್ನ ನಾನು ನಿಮಗೆ ಶೋ ಮಾಡ್ತೀನಿ. ನನಗೆ ನಮ್ಮ ಅಮ್ಮ ನೆನ್ನೆ ವ್ಲಾಗಲ್ಲಿ ನಾನು ಹೇಳಿದ್ನಲ್ಲ, ನಮ್ಮ ಅಮ್ಮ ನನಗೆ ಡ್ರೆಸ್ ಕೊಡಿಸ್ತಾರೆ ಅಂತ. ಇದೇ ಡ್ರೆಸ್ ಅದು. ಈ ಡ್ರೆಸ್ ನಮ್ಮ ಅಣ್ಣ ಕೊಡ್ಸಿರೋದು ನನಗೆ. ನಮ್ಮಮ್ಮ ಹುಡುಕ್ತಾವ್ರೆ ನಮ್ಮ ಅಪ್ಪ ಕೊಡ್ಸಿರೋ ಸೀರೆಯನ್ನು. ಗಂಡ ಕೊಡಿಸು ಸೀರೆ ಎಲ್ಲಿವರೆಗೂ ಹೇಳು? ಹಾ ಸಾಂಗ್ ಹೇಳೋದು ಸಾಗು. ಈ ಹೊಸ ನೈಟಿ ಗೈಸ್ ನೆನ್ನೆ ತಂದಿರೋದು ನೋಡ್ರಿ ಗೈಸ್. ಫುಲ್ ಮಿನ್ಸಿಂಗು ಚೆನ್ನಾಗಿಲ್ಲ, ಗಿಲ್ಲಿ ಐತ್ ಬಿಡಿ. 3 ಕಲರ್ ಗೈಸ್ ನೋಡಿ. ಚೆನ್ನಾಗಿಲ್ಲ ಹೇಳ, ಇಷ್ಟಕ್ಕೆ ಬರುತ್ತೆ, ಇಷ್ಟಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿಲ್ಲ, ಚೆನ್ನಾಗೈತೆ. ಇವಾಗ ನಮ್ಮಮ್ಮ ಸೀರೆ ಹಾಕೊಂಡ್ ಬರ್ತಾರೆ ನೋಡಿ. ಹಿಂಗ್ ಬಂದು ಹಿಂಗ್ ಅಂತೀನಿ, ನಮ್ಮಮ್ಮ ಹಿಂಗ್ ತೆಗೆದ ತಕ್ಷಣ ಸೀರೆ ಹಾಕೊಳ್ಳಲ್ಲ ಅಂತೇಳಿ ವೆರಿ ಡಿಸಪಾಯಿಂಟೆಡ್. ಇನ್ನು ಇದನ್ನ ಹೊಲ್ಸಿಲ್ಲ, ಬ್ಲೌಸ್ ಹೊಲ್ಸಿಲ್ಲ. ಅದು ನನ್ನ ಮದ್ವೆಗೆ ಹಾಕೊಂತಾರಂತೆ ಗೈಸ್. ಅದಕ್ಕೆ ಇರ್ಲಿ ಬಿಡಿ. ಈ ಡ್ರೆಸ್ಸನ್ನ ನಾನು ಯಾವಾಗಾರ ಹಾಕೊಂತೀನಿ, ಆಮೇಲೆ ಯಾರ್ದಾದ್ರು ನಮ್ಮನ ಮದ್ವೆಗೆ ಹಾಕೊಂತೀನಿ ನಾನು. ನಾನು ನೈಟಾಗೆ ಬರ್ತೀನಿ ಬರ್ರಿ. ನೀನು ಇವಾಗ ನಮ್ಮ ಹಳ್ಳಿಗೆ ಬಂದಿದ್ದೀವಿ ನಾವು. ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ದೀವಿ ಎಲ್ಲರೂ. ಆಯ್ ಮಾಡಿ ನೋಡಿ. ಓಕೆ, ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೆ. ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ಶಾಂತಣ ಇವಳು ನೋಡಿ, ನಮ್ಮ ಫ್ಯಾಮಿಲಿ ಹೀರೋಯಿನ್ ಇವಳು. ಇವಳು ನಮ್ಮ ಫ್ಯಾಮಿಲಿ ಕ್ರಿಕೆಟರ್. ಇವನು ಫ್ಯಾಮಿಲಿ ಸಿಂಗರ್. ವಿಡಿಯೋ ಕಣ. ಇವನು ನಮ್ಮ ಫ್ಯಾಮಿಲಿ ಸಿಂಗರ್. ಹಾಯ್ ಸಿಂಗರ್. ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೋಡಿ, ತಿಂತ ಇದ್ದಾರೆ. ಇವರು ನಮ್ಮ ಅಜ್ಜಿ. ರಂಗಿ ರಂಗಿ ರಂಗಿ. ಇವರು ನಮ್ಮ ದೊಡ್ಡಮ್ಮ ಅವರು. ಹಾಯ್ ಮಾಡಿ. ಇದು ನೋಡಿ ನಮ್ಮದು ಅಜ್ಜಿ ಮನೆ. ಅದು ಇಷ್ಟಪಟ್ಟೆ ತಿನ್ನಿಸ್ತಾ ಇಲ್ಲ, ಫೋರ್ಸ್ ಮಾಡಿಸ್ಕೊಂಡ್ ತಿನ್ನಿಸ್ಕೊತಿರೋದು. ಇಷ್ಟ ಗೈಸ್, ದಿಸ್ ಇಸ್ ಆಲ್ ಸ್ಕ್ರಿಪ್ಟೆಡ್, ಜಸ್ಟ್ ಸೋ ಯು ನೋ. ನನ್ ದಿಸ್ ಇಸ್ ರಿಯಲ್. ಅಷ್ಟೇ ಗೈಸ್, ಕ್ಯಾಮ್ರಾ ಬೈಟ್ ಸಿಕ್ತು ಇವಾಗ ಊಟ. ಅವ್ನ್ ಕಾರು ಗೈಸ್ ಇಸ್ಕೊಂಡಿರೋದಕ್ಕೆ ಅವ್ನು ಆಯ್ತು ನೋಡಿ ಗೈಸ್. ದೊಡ್ಡ ಕಾರ್ ಕೊಡ್ತೀನಿ, ದೊಡ್ಡ ಕಾರ್ ಕೊಡ್ತೀನಿ. ಕೊಡ ಹಂಗೆ ಒಳಗೆ ಹೋಗ್ಬೇಕು. ಸುಮ್ಮನೆ ಇರೋ, ಕೊಡ್ತಾಳೆ. ಸುಮ್ಮನೆ
ನೀನ್ ನೋಡ್ತಿದ್ಯಾ ಅಂತ ಬಾಯ್ ಮಾಡ್ತಾನೆ ಎಲ್ಲಾರ್ಗು. ಅಜ್ಜಿ ಮನೆ ಇದು ನಮ್ಮ ಅಜ್ಜಿ. ಓಕೆ ಬಾಯ್ ಗಾಯ್ಸ್, ಬಾಯ್. ಹಾಕು ಎಂತ ಕೇಸಾರ ಹಾಕು, ನೀನೆಲ್ಲ ಇರೋದಕ್ಕೆ. ಅದೇ ಇಲ್ಲ ನಮ್ಮ ಅದ್ಗೆ ಮ್ಯಾಚಿಂಗ್ ಮ್ಯಾಚಿಂಗ್ ಎಲ್ಲಿ ಮ್ಯಾಚಿಂಗ್ ಮ್ಯಾಚಿಂಗ್ ನೀನ್ ಹೇಳು ಹೇಳು ಮ್ಯಾಚಿಂಗ್ ಮ್ಯಾಚಿಂಗ್. ಇವಾಗ ಇನ್ನೊಂದು ಊರಿಗೆ ಹೋಗ್ತಾ ಇದೀವಿ. ಇಲ್ಲಿ ಫುಲ್ ಗ್ರೀನರಿ, ಈ ತೋಟ ನಮ್ ದೊಡ್ಡಪ್ಪನ ತೋರಿಸ್ತೀವಿ ನೋಡಿ, ಫುಲ್ಲು ಗಾರಿಗೆ, ಫುಲ್ಲು ಗ್ರೀನರಿ. ಇವರು ಯಡ್ರಪ್ಪ ಅಂತ. ಯಡ್ರಪ್ಪ ಏನೋ ಮಾಡ್ದೆ. ಟ್ರ್ಯಾಕ್ಟ್ರಿ, ಹೊಸ ಟ್ರ್ಯಾಕ್ಟ್ರಿ. ನಮ್ ದೊಡ್ಡಮ್ಮ ಅವ್ರದ್ದು 2 ಮನೆ. ಇಲ್ಲೊಂದು ಹಸ ಐತೆ, ಅಲ್ಲಿ 2 ಹಸ, ಇಲ್ಲಿ ಹಸ ಇಲ್ಲನಾ ನಾರಾಯಣಲ್ಲಿ. ನಾರಾಯಣ ಬಂದಿಲ್ಲ ಬಂಗಾರ, ಬಂದಿಲ್ಲ ಅವನು. ನಾರಾಯಣ ಹಬ್ಬಕ್ಕೆ ಬಂದಿಲ್ಲ ಅವನು. ಇವ್ರು ಭಯನೇ ಇಲ್ಲ, ಹಿಡ್ಕೊಂಡಿಲ್ಲ ಸಪೋರ್ಟ್. ಇಂಥದ್ರಾಗೆಲ್ಲ ಕುತ್ಕೊಂತಾನ. ಈ ಹಸು ಕಣ್ಣಿಗೆ ಅದೇನೋ ಕಾಯಿಲೆ ಆಗಿ ಏನೋ ಕೆಟ್ಟ ಮಾಂಸ ಎಲ್ಲ ಬೆಳೆದ್ಬಿಟ್ಟೈತಂತೆ. ಓವರ್ ದಪ್ಪ ಆಗಿದೆ ನೋಡು, ಹಿಂಗಾಗಿದೆ. ನಮ್ಮಮ್ಮ ಮನೆಗ್ ಬಾ ಅಂತ ಅಂತಾರೆ. ಹೊಟ್ಟೆ ಹಸು ಆಗ್ತದೆ ಬೆಳಿಗ್ಗೆಯಿಂದ. ಊಟ ಅಡಿಗೆ ಮಾಡ್ರಿ ಅಂತ ಹೇಳಿದ್ರೆ ಫೋನ್ ನೋಡ್ಕೊಂಡ್ ಕುತ್ಕೊಂಡಿದ್ದಾರೆ. ಇನ್ನ ಮನೆಗ್ ಬರ್ರಿ ಅಂತ ಹೇಳ್ತಾರೆ ಹಬ್ಬಕ್ಕೆ. ಇನ್ನ ಯಾವ ಖುಷಿಗೆ ಬರ್ಬೇಕಪ್ಪ ನಿಮ್ ಮನೆಗೆ? ಓ ಏನ್ ಅವ್ರವ್ರು ಮಾಡ್ಕೊಂಡಂಗಿದೀರ, ಅಲ್ಲೇ ಮಾಡ್ಕೊಂಡು ಹಾಸ್ಟೆಲ್ ಕೊಡ್ತಿದ್ರು, ಅಲ್ಲೇ ತಿಂತಿದ್ದೆ ನಾನು. ಅಲ್ಲೇ ಮಾಡ್ಕೊಂಡ್ ತಿಂತಿದ್ದೆ, ಅಲ್ಲೇ ತಿಂತಿದ್ದೆ, ಮಾಡ್ತಿದ್ರು ಅದನ್ನ. ನೀನೇ ಕರ್ದಿದ್ದಕ್ಕೆ ಬರ್ರಿ 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 ಅಂತ ಕರೀತಾರೆ. ಬಂದ್ಮೇಲೆ ಹಸುವಾಗ್ತೈತೆ, ಬೆಳಿಗ್ಗೆ ತಿಂಡಿ ತಿಂದಿದ್ ನಾನು. ಇವಾಗ ಮನೆಗೆ ರೀಚ್ ಆಗಿದ್ದೀವಿ. ಹೆಂಗ ಅನಿಸ್ತು ಇವತ್ತಿನ ದಿನ? ಸೂಪರ್. ತುಂಬಾ ದಿನ ಆದ್ಮೇಲೆ ಆಕ್ಚುಲಿ ನಾವ್ ಇಲ್ಲಿ ತರ ಎಲ್ಲ ಅಜ್ಜಿ ಮನೆಗೆ ಹೋಗಿ ಫುಲ್ ಎಂಜಾಯ್ ಮಾಡಿದ್ದು. ಓಕೆ, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ನಿಮ್ಮ ಅಮೂಲ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್, ಟಾಟಾ.